ಹಲೋ ಬೆಂಗಳೂರು, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಭಾನುವಾರ, ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ಬೇಗ ಎದ್ದುಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಪೂಜೆ ಎಲ್ಲ ಮಾಡಾಯಿತು. ನನ್ನ ಮಗ ಇಲ್ಲಿ ಮಲಗಿದ್ದಾನೆ, ಹಾಗೆ ಸಮರ್ಥ್ ಕೂಡ ಮಲಗಿದ್ದಾನೆ. ನೋಡೋಣ, ಕಿಚನ್ ರೂಮಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ಕಿಚನ್ ರೂಮಲ್ಲಿ ಹೋಗ್ತಾಯಿದ್ದೀನಿ. ನಾನು ಕಿಚನ್ ರೂಮಲ್ಲಿ ಬಂದ ತಕ್ಷಣ ಏನಾದರೂ ಸ್ವೀಟ್ ಒಂದು ಇರಬೇಕು. ಸೊ ಇವತ್ತು ಜಿಲೇಬಿ ಇತ್ತು. ಸೊ ಜಿಲೇಬಿ ತಿಂದುಬಿಟ್ಟು ನನಗೆ ತುಂಬ ಖುಷಿಯಾಯಿತು. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿತ್ತು. ಹಾಗೆ ಇವತ್ತು ನಾವು ದೋಸೆ ಮಾಡೋ ಪ್ಲ್ಯಾನಿಂಗ್ ಇತ್ತು. ಸೊ ಆಲೂಗಡ್ಡೆ ಮಾಡಬೇಕು ಅಂತ ಈರುಳ್ಳಿ ಟೊಮೆಟೊನ ಹೆಚ್ಚಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೆ. ಹಾಗೆ ಪಕ್ಕದಲ್ಲಿ ಆಲೂಗಡ್ಡೆನ ಬೇಯಿಸಿಬಿಟ್ಟು ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಚೆನ್ನಾಗಿ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಈರುಳ್ಳಿಯಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಇದರಲ್ಲಿ ಖಾರ, ಉಪ್ಪು, ಅರಿಶಿನ ಇಷ್ಟೇ ಹಾಕಿರೋದು, ಮತ್ತೇನೂ ಇಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಚಟ್ನಿಗಂತ ಜೀರಿಗೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕ್ಕೊಂಡು ಹಾಗೆ ಮಿಕ್ಸಿಗೆಲ್ಲ ಇದು ಹಾಕ್ಕೊಂಡ್ಬಿಟ್ಟು ಪೇಸ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೆ ಚಟ್ನಿ ತುಂಬ ಇಷ್ಟ, ನಮ್ಮ ಮನೆಯವರಿಗೆ ಆಲೂಗಡ್ಡೆ ಇಷ್ಟ, ಹಾಗೆ ನಮ್ಮ ಸಮರ್ಥಿಗೆ ಸಾಂಬಾರು ಇಷ್ಟ. ಸೊ ದೋಸೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ದೋಸೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಚಟ್ನಿ ಕೂಡ ನೋಡೋಕೆ ಕೂಡ ತುಂಬ ಚೆನ್ನಾಗಿತ್ತು, ತಿನ್ನೋಕೆ ಕೂಡ. ಹಾಗೆ ದೋಸೆ ಹಿಟ್ಟು ರೆಡಿಯಾಗಿದೆ. ಆ್ಯಕ್ಚುಲಿ ನಾನು ದೋಸೆನೇ ತುಂಬ ಇಷ್ಟ ಆಗೋದು. ಇಡ್ಲಿ ಅಂತೂ ನನ್ನ ಪಂಚಪ್ರಾಣ. ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಡೆಲಿವರಿ ಆದ ನಂತರ ಕೂಡ ನನಗೆ ಇಡ್ಲಿ ಅಂದರೆ ಪಂಚಪ್ರಾಣ. ಸೊ ನೋಡಿ, ಸಾಂಬಾರು ರೆಡಿಯಾಗಿದೆ. ಸುಮಾರು 7:30 ಗಂಟೆಗೆಲ್ಲ ನಂದು ನಾಷ್ಟ ರೆಡಿ ಆಯಿತು. ನಾನು ಆಲ್ರೆಡಿ ನಾಷ್ಟ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಕಡೆಗೆಲ್ಲ ಫಸ್ಟ್ ಅಡುಗೆ ಆದ ನಂತರ ಅದು ತಾಯಿಗೆ ಸೇರಬೇಕು ಅಂತ ಅಂತಾರೆ. ಅಂದರೆ ತಾಯಿ ಮತ್ತು ಮಗು ಅಂತ ತುಂಬ ಶ್ರೇಷ್ಠ ಅಂತ ಒಂದು ವರ್ಷದವರೆಗೆ ನಮ್ಮ ಕಡೆ ತುಂಬ ಪಾಲಿಸ್ತಾರೆ. ನಾವು ಯಾರ ಮನೆಗೆ ಕೂಡ ಹೋಗಬಾರ್ದು ಅಂತ ಇದೆ. ಹಾಗೆ ನಮ್ಮ ಸಮರ್ಥ್ ನಾಷ್ಟ ಮಾಡ್ತಾಯಿದ್ದ. ನಾಷ್ಟ ಆದ ನಂತರ ಹೊರಗಡೆ ಹೋದ್ವಿ. ಸ್ವಲ್ಪ ಹೊತ್ತು ಗಾಳಿಗೆ ಹೋಗೋಣ ಅಂತ ಆಚೆ ಹೋಗಿಬಿಟ್ಟು ಅಕ್ಕಪಕ್ಕದವ್ರ ಜೊತೆ ಮಾತಾಡಿಬಿಟ್ಟು ನಮ್ಮ ಸಮರ್ಥ್ ಕೂಡ ತುಂಬ ಖುಷಿಯಿಂದ ಇರ್ತಾನೆ. ಆಚೆ ಹೋದರೆ ನನ್ನ ಮಗ ಕೂಡ ಖುಷಿ ಇರ್ತಾನೆ. ಯಾಕೆಂದರೆ ಅವರಿಗೆ ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ. ಯಾರಿಗೆ ಇಷ್ಟ ಆಗಲ್ಲ ಹೊರಗಡೆ ಹೋಗಬೇಕು ಅಂದರೆ? ಸೊ ಹಾಗೆ ನೋಡ್ತಾ ಮಧ್ಯಾಹ್ನ ಆಯಿತು. ಅವನು ಕೂತ್ಕೊಂಡು ಆಡ್ತಾ ಇದ್ದ. ಅವಾಗವಾಗ ನಾನು ಹೊರಗಡೆ ಹೋಗ್ತಾ ಇರ್ತೀನಿ, ಹೊರಗಡೆ ಕೂತ್ಕೋತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಸೊ ನನ್ನ ಮಗನಿಗೆ ಆಟ ಆಡೋಗೋಸ್ಕರ ನನ್ನ ಮನೆ ಕಡೆದವರು ಯಾರಾದರೂ ಒಬ್ಬರು ಬಂದೇ ಬರ್ತಾರೆ. ಸೊ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು.